ನಿನ್ನೆ ದಿನ ಅವರು ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ಅದೇನೋ ಇವರಿಗೆ ಖರ್ಗೆ ಅವರಿಗೆ ಒಂದು ಕುರ್ಚಿ ಹಾಕೋದಕ್ಕೆ ಹೇಳಿದೆ. ನಾನು ಒಂದೇ ಮಾತರಂ ನಿಲ್ಲಿಸಿ ಅಂತ ಹೇಳಲಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ಈಗಾಗಲೇ ಯಾವೊಂದು ಸರ್ಕಾರದಲ್ಲೇ ಪಾರ್ಲಿಮೆಂಟ್ನಲ್ಲೇ ಇವತ್ತೇನು ಅದಕ್ಕೆ ಒಂದೇ ಮಾತರಮ್ಗೆ ಏನು ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನಗಳಾಗಿದೆ. ಎಲ್ಲರೂ ಅದಕ್ಕೆ ಇವತ್ತು ದೇಶದ ಒಂದು ಭಕ್ತಿಯನ್ನು ತೋರಿಸ್ತಕ್ಕಂಥದ್ದಕ್ಕೆ, ಕಮಿಟ್ಮೆಂಟ್ ತೋರಿಸಲಿಕ್ಕೆ ಇವತ್ತು ಒಂದೇ ಮಾತರಮ್ಮು ನಮ್ಮ ರಾಷ್ಟ್ರಗೀತೆ ಜನಗಣಮನ ಏನಿದೆ ಅದಕ್ಕಿಂತ ಮುಂಚೆನೇ ಆ ಒಂದು ಒಂದೇ ಮಾತರಮ್ನ ರಚನೆ ಮಾಡಿರ್ತಕ್ಕಂಥದ್ದು. ಅದು ಏನು ಒಂದೇ ಮಾತರಮ್ನ ಆಚರಣೆ ಮಾಡೋದ್ರಿಂದ ದೇಶಕ್ಕೇನು ಸಮಸ್ಯೆ ಇಲ್ಲ. ಅದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಅನವಶ್ಯಕ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಇರ್ತಕ್ಕಂಥದ್ದು ನಮ್ಮ ಸಮಸ್ಯೆಗೆ ಪರಿಹಾರ ಏನು, ರೈತರಿಗೆ ಏನು ಕೊಟ್ರಿ, ರೈತರು ಏನು ಅನುಭವಿಸ್ತಾ ಇದ್ದಾರೆ, ಪರಿಸ್ಥಿತಿಗಳು ಏನಿದೆ ಇವತ್ತು ರಾಜ್ಯದಲ್ಲಿ, ಅದರ ಬಗ್ಗೆ ಇವತ್ತಿನವರಿಗೆ ಈ ಸರ್ಕಾರದಿಂದ ಏನು ರೈತರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀರಿ. ಎಷ್ಟು ಸಾವು ಇವತ್ತಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ, ಇದರ ಬಗ್ಗೆ ಏನಾದರೂ ಮಾಹಿತಿ ಇಟ್ಕೊಂಡಿದ್ದೀರಾ? ಇವತ್ತು ರೈತರ ಆತ್ಮಹತ್ಯೆ ನಡೀತಾ ಇದೆ, ಅವ್ರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಇದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಇವರಿಗೆ. ಇದು ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ. ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ನಿಮಗೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನು ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನು ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ನಮ್ಮ ಪರಿಸ್ಥಿತಿ ನೋಡ್ರಿ, ಅವ್ರು ನೋಡ್ರಿ ಹೇಗಿದೆ ಅಂದ್ರೆ ನಮ್ಮ ಕಡೆ ಏನಿಲ್ಲ, ಅವ್ರ ಕಡೆ ಜಾಸ್ತಿ ಇದೆ ಅನ್ನೋ ರೀತಿ ಮಾತಾಡಿದ್ರೆ ಸರ್. ಈಗ RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನಿಮ್ಮ ಇದನ್ನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ ಹೇಳಿ.